ಮಾತಿದೆ. ಆದರೆ ಅಸಲಿಗೆ ಈ ಮಾತಿನ ಅರ್ಥ ಏನು? ನಮ್ಮ ಗುಣಗಳನ್ನು ಬದಲಾಯಿಸೋದಕ್ಕೆ ಆಗೋದೇ ಇಲ್ವಾ, ಅಥವಾ ಹುಟ್ಟು ಗುಣದ ಬದಲಾವಣೆ ಸಾಧ್ಯನಾ? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ಹುಟ್ಟು ಗುಣದ ಬದಲಾವಣೆ ಸಾಧ್ಯನಾ ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಪ್ರಶ್ನೆ ಯೋಚನೆ ಮಾಡಬೇಕಾ ಮಾಡಬಾರ್ದಾ ಅಂತಕ್ಕಂಥದ್ದೇ ಸ್ವಲ್ಪ ಅನುಮಾನ ಬರುತ್ತೆ. ಯಾಕೆಂದರೆ ಕೆಲವು ಬದಲಾವಣೆ ಆಗ್ತಾರೆ, ಆಗಿದ್ದಾರೆ. ಅದಕ್ಕೆ ಕೆಲವೊಂದು ಪುರಾವೆಗಳು, ಸಾಧ್ಯತೆಗಳಿದೆ. ಮೊದಲು ಆಗಿದ್ದ, ಹೀಗೆ ಚೇಂಜ್ ಆಗಿದ್ದಾನೆ, ಸಾಧ್ಯ ಇದೆ. ಆದರೆ ಬದಲಾವಣೆ ಸಂದರ್ಭಕ್ಕಷ್ಟೇ ಬದಲಾವಣೆ ಆಗಿರೋದು, ರಿಯಾಲಿಟಿ ಬದಲಾವಣೆ ಆಗಿರಲ್ಲ. ಅವ್ರ ಬಾಯಲ್ಲೇ ಬರುತ್ತೆ, ನಾನು ನೀನು ಅನ್ಕೊಂಡಷ್ಟು ಸುಲಭದ ಮನುಷ್ಯ ಅಲ್ಲ, ಹೌದು, ನಾನು ಮೊದಲು ಏನು ಅಂತ ನೋಡ್ಕೊ, ಸ್ವಲ್ಪ ಜ್ಞಾಪಕ ಮಾಡ್ಕೊ, ನಾನು ಅದು ಬೇಡ ಅಂತ ಬಿಟ್ಟಿದ್ದೀನಿ ಬಂತಲ್ಲ. ಹೌದು, ಬೇಕು ಅಂದರೆ ನಾನು ಮತ್ತೆ ತೋರಿಸ್ಬೇಕಾಗತ್ತೆ. ಇದಕ್ಕೆ ಉದಾಹರಣೆ, ಚಿನ್ನವನ್ನು ಎಷ್ಟು ಸಲ ಬೆಂಕಿಗೆ ಹಾಕಿದ್ರೂ ಚಿನ್ನ ಬದಲಾಗಲ್ಲ. ಹಾಲು ಏನೇ ಬಿಸಿ ಮಾಡಿದ್ರೂ ರುಚಿ ಬದಲಾಗಲ್ಲ. ಯಾಕೆ ಉದಾಹರಣೆ ಅಂತಂದರೆ, ಈ ಬದಲಾವಣೆ ಆಗುವಂತಹ ಒಂದು ವಿಚಾರ, ಮತ್ತು ಹಾಗಿದ್ದ ಮೇಲೆ ಬದಲಾವಣೆ ಆಗಬೇಕಾ ಪ್ರಶ್ನೆ ಬರುತ್ತೆ. ಬದಲಾವಣೆ ಆಗಲ್ಲ, ಓಕೆ. ಹಾಗಿದ್ಮೇಲೆ ಮನುಷ್ಯ ಬದಲಾವಣೆ ಆಗಬೇಕಾ? ಇದು ನಾವು ತಿಳ್ಕೊಳ್ಬೇಕಾದಂಥ ಅತಿ ಮುಖ್ಯವಾದ ವಿಷಯ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ಒಂದು ಸಣ್ಣ ಉದಾಹರಣೆ. ಒಂದು ಸಲ ಮನುಷ್ಯ ಜನ್ಮ ಪಡೆಯೋದಕ್ಕೆ ಸಾವಿರಾರು ಜನ್ಮ ಪ್ರಾಣಿಗಳು ಕಾಯಬೇಕಂತೆ. 1000 ಜನ್ಮಗಳು ಪ್ರಯತ್ನ ಪಟ್ಟಾಗ ಪ್ರಾಣಿಗಳು ಒಂದು ಸಲ ಮನುಷ್ಯ ಜನ್ಮ ಸಿಗತ್ತಂತೆ. ನಮಗೆ ಮನುಷ್ಯ ಜನ್ಮ ಸಿಕ್ಕಿದೆ, ಅದನ್ನು ನಾವು ತಿಳ್ಕೊಳ್ಳದೆ ಅರಿಯದೆ ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ. ಇದಕ್ಕೆ ನಮ್ಮಲ್ಲಿ ಬದಲಾವಣೆ ಆಗಬೇಕಾ ಬೇಡವಾ? ಬದಲಾವಣೆ ಆದರೆ ಹೇಗೆ ಬದಲಾವಣೆ ಆಗಬೇಕು ಅಂತಕ್ಕಂಥ ಸತ್ಯವನ್ನು ತಿಳ್ಕೋಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ಒಂದು ನೇರವಾಗಿ ಈ ವಿಷಯ, ತಂದೆ ತಾಯಿ ಅಂದರೆ ಪೋಷಕರು ಮಗುವಿಗೆ, ತಂದೆ ತಾಯಿಗೆ ಒಂದು ಪ್ರಶ್ನೆ ಬರುತ್ತೆ. ಪ್ರಶ್ನೆ ಏನು? ಈಗ ನೀನು ನಿಮ್ಮ ತಂದೆಗೆ ಪ್ರಶ್ನೆ ಕೇಳ್ತೀಯ, ನಾನು ಯಾರು? ನಿಮ್ಮ ತಂದೆ ಕೇಳ್ತೀಯ, ನನ್ನ ಮಗಳು. ಹೌದಾ? ನೀವು ಯಾರು? ನನಗೆ ತಂದೆ. ಇಲ್ಲಿ ಇಷ್ಟೇ ನಡೀತಾ ಇರೋದು, ಹೌದಾ? ಅದಲ್ಲ, ಆ ಪ್ರಶ್ನೆಗೆ ಆ ಉತ್ತರ ಅಲ್ಲ. ಅದು ಸತ್ಯ, ತಂದೆ ಮಗಳು ಸತ್ಯನೇ. ಆದರೆ ಅದು ಸರಿಯಾದ ಸಮಂಜಸವಾದ ಉತ್ತರ ಅಲ್ಲ. ಯಾಕೆ ಅಂದರೆ, ನೀನು ನನ್ನ ದೇಹ ಅಂತ ನೀನು ಹೇಳ್ತೀಯ, ಇದು ದೇಹ ನಿನ್ನದಲ್ಲ, ಅಪ್ಪಂದು. ಅಂದರೆ ಅವರು ಆಹಾರ ಏನು ತಿಂಡಿ ತಿಂದಿರ್ತಾರೋ, ಊಟ ತಿಂದಿರ್ತಾರೋ, ಹೇಗೆ ತಿಂದಿರ್ತಾರೋ ಅದರ ಜೆರಾಕ್ಸ್ ನೀನು. ಅಂದರೆ ನಿನ್ನದೇನು ಪಾತ್ರನೇ ಇಲ್ಲ ಅಲ್ಲಿ. ಹೌದು, ಈ ದೇಹ ಯಾರದ್ದು? ಅಪ್ಪಂದು. ಅಂದ ಮೇಲೆ ನೀನು ಸರಿ ಹೋಗು, ನೀನು ಬದಲಾವಣೆಗುವಂತ ಅಪ್ಪ ಅಮ್ಮ ಬುದ್ಧಿ ಹೇಳೋ ಈ ಸಮಾಜ ಎಷ್ಟು ಮಟ್ಟಿಗೆ ಸರಿ? ಅರ್ಥ ಆಯ್ತೇನಮ್ಮ? ದೇಹ ಅಪ್ಪಂದಾದ ಮೇಲೆ ಈ ಮಗು ಹೆಂಗ್ ಬದಲಾವಣೆ ಆಗ್ಬೇಕು? ಜೆರಾಕ್ಸ್ ಅದು. ಜೆರಾಕ್ಸ್ ಹೆಂಗ್ ಚೇಂಜ್ ಮಾಡೋದು? ಅಲ್ಲಿ ಏನ್ ಪ್ರಿಂಟ್ ಇದೆ ಇಲ್ಲಿ ಬಂದಿದೆ ಅಲ್ವಾ? ಇದನ್ನ ನಾವು ತಿಳ್ಕೊಳಕ್ ಆಗಿದೆ ಅಂತನ? ಇಲ್ಲ. ಅಪ್ಪಗೆ ಹೇಳಿದ್ರೆ ನಾನೇ ಅಂತಾಳೆ, ಮಗಳು ಕೇಳಿದ್ರೆ ಮಗ ಕೇಳಿದ್ರೆ ನಾನೇ ಅಂತಾಳೆ. ನಾನು ಅಲ್ವೇ ಅಲ್ಲ ಅದು. ನಾನು ಆಗಿದ್ರೆ ಬದಲಾವಣೆ ಆಗಬೇಕಿತ್ತು ಅಲ್ವಾ? ಈಗ ಆಗಿಲ್ಲ ಅಂತ ಇಟ್ಕೊಳ್ಳೋಣ. ಮತ್ತೆ ನಾವ್ ಏನ್ ಮಾಡ್ಬೇಕು? ಹಾಗಾದ್ರೆ ಯಾಕೆ ಆಗ್ಬೇಕು ಇಲ್ಲಿ ಬದಲಾವಣೆ? ಆಗಬೇಕಾ ಆಗಬೇಡವಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರವಾಗಿ ನಾವು ಒಂದನ್ನ ಪ್ರಯತ್ನ ಮಾಡಬೇಕು. ಯಾಕೆ ಅಂದ್ರೆ, ಪೋಷಕರು ಮಕ್ಕಳಿಗಾಗಿ ಏನು ಮಾಡಬೇಕಾಗಿತ್ತು
ಪೋಷಕರು ಮಗುಗಾಗಿ ಏನು ಮಾಡಬೇಕಾಗಿತ್ತು, ಮಗು ತಂದೆ ತಾಯಿಗೆ ಏನು ಮಾಡಬೇಕಾಗಿತ್ತು, ಇದು ಬೇಕಾಗಿದೆ ಇಲ್ಲಿ. ಹೌದಾ? ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿ ಇದೇ ತಾನೇ ಗಣಿತ. ಹೌದಾ? ಕೂಡುವುದು ಕಳೆಯುವುದು. ಇದನ್ನು ನಾವು ತಿಳ್ಕೊಳ್ಬೇಕಾದ ಅತಿ ಮುಖ್ಯವಾದ ಆಗತ್ತೆ. ಕಾರಣ ಏನಂದ್ರೆ ಶೇಷ ಏನು ಉಳಿಯುತ್ತೆ ಅದು ಜೀವನ ಶುರು ಆಗತ್ತೆ. 0 ಉಳಿದ್ರೆ ಇಲ್ಲ, ಅಲ್ಲಿಗೆ ಸ್ಟಾಪ್ ಆಗಿದೆ ಅಂತ. ಶೇಷ ಬಂದ್ರೆ ಇಲ್ಲ, ಬದಲಾವಣೆ ಆಗಿದೆ, ಇನ್ನು ಏನೋ ಬಾಕಿ ಇದೆ. ಇದು ನಮ್ಮ ಜೀವನದ ಜನ್ಮಾಂತರದ ತಂದೆ ತಾಯಿ ಮತ್ತೆ ಮಕ್ಕಳಲ್ಲಿ ಕೂಡಿ ಬಂದಂತ ಇರುವಂತಹ ಒಂದು ಶೇಷ ಏನು ಅಂತ ತಿಳ್ಕೊಳ್ತಕ್ಕಂಥದ್ದೇ ಮನುಷ್ಯನ ಒಂದು ಕರ್ತವ್ಯ. ಆ ಶೇಷ ಇದೆಯಾ ಇಲ್ವಾ ತಿಳ್ಕೋಬೇಕು. ಆ ಶೇಷ ಯಾಕೆ ತಿಳ್ಕೋಬೇಕು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ ನಾವು ತಂದೆ ತಾಯಿ ಮಗುವಿಗೆ ಮೊದಲನೇ ಕರ್ತವ್ಯ ಏನು ಮಾಡಬೇಕು. ಹೃದಯ ಅಂತ ಮಗುವಿನಲ್ಲಿ ಇರುತ್ತೆ, ಹೌದಲ್ಲಮ್ಮ? ತಂದೆ ತಾಯಿಯಲ್ಲೂ ಹೃದಯ ಅಂತ ಇದೆ. ಹೃದಯದಲ್ಲಿ ಭಗವಂತನನ್ನ ಕೂರಿಸಿಕೊಳ್ಳುವಂತಹ ಪ್ರಯತ್ನವನ್ನ ತಂದೆ ತಾಯಿ ಮಕ್ಕಳಿಗೆ ದಾರಿ ಎರಿಬೇಕು. ಯಾವ್ದಾದ್ರು ಕೂರಿಸ್ಕೊಳ್ಳಿ ನೀವು, ಹೆಣ್ದೇವರೋ ಗಂಡ ದೇವರೋ ಶಿವನೋ ವಿಷ್ಣುನೋ ಯಾರನ್ನಾರು ಕೂರಿಸ್ಕೊಳ್ಳಿ, ಅದು ನಿಮ್ಮ ಇಷ್ಟ, ಅದಕ್ಕೆ ನಿಗದಿ ಇಲ್ಲ. ಮಗುವಿನ ಹೃದಯದಲ್ಲಿ ಭಗವಂತನ ಅನುಗ್ರಹವನ್ನ ಸ್ಥಾಪನೆ ಮಾಡತಕ್ಕಂಥ ವಿಚಾರವನ್ನ ತಂದೆ ತಾಯಿ ಮಗುವಿಗೆ ಹೇಳಿಕೊಟ್ಟಾಗ ಗರ್ಭದಲ್ಲಿದ್ದಂತಹ ದೋಷ ತಂದೆ ತಾಯಿಗೆ ನಿವಾರಣೆ ಆಗತ್ತೆ. ಯಾಕೆ ಅದು 9 ತಿಂಗಳು ಮಲಮೂತ್ರಾದಿಗಳ ಮಧ್ಯದಲ್ಲಿ ಒದ್ದಾಡಿ 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 ಹಿಂಸೆ ಪಟ್ಬಿಟ್ಟಿರುತ್ತೆ, ತಡ್ಕೊಳಕ್ ಆಗಲ್ಲ, ಅಲ್ಲೇ ನರಕ. ಅಂದ್ರೆ ಗರ್ಭದಲ್ಲಿರ್ಬೇಕಾದ್ರೆ ನರಕ, ಇನ್ನು ಹೊರಗೆ ಬಂದ್ಮೇಲೆ ಇನ್ನೂ ದೊಡ್ಡ ನರಕ. ಅದೇ ಮಗು ಮೆಸೇಜ್ ಏನಂಗಾದ್ರೆ ಸಂದೇಶ ಏನು ಬೇಕಲ್ಲ? ಹೌದು. ಅದಕ್ಕೆ ಯಾವಾಗ ನೋಡಿ ಜೀವನ ಮನುಷ್ಯ ಯೋಚನೆ ಮಾಡ್ತಾನೆ, ಅವನೇ ಯೋಚನೆ ಮಾಡ್ತಾನೆ, ಸಾಯ್ತಾನೆ. ಹೇಗಿದು? ಈ ವಿಚಿತ್ರವಾದ ವಿಚಾರ ನಾವು ಮಾಡ್ಕೊಂಡಾಗ ವಿಚಿತ್ರ ಆಗತ್ತೆ. ಇದ್ರ ಸತ್ಯ ಏನು ಅಂತ ಅರ್ಥ ಆಗ್ಬೇಕು. ಯಾಕೆ ಅಂದ್ರೆ ಋಣವನ್ನ ನಾವು ಮುಕ್ತಾಯ ಮಾಡಲೇಬೇಕು. ಇಲ್ಲ ಅಂದ್ರೆ ತಂದೆ ತಾಯಿಗೂ ದೋಷನೇ, ಹುಟ್ಟಿದ ಮಗುವಿಗೂ ದೋಷನೇ, ಜೀವನ ಪರ್ಯಂತ ನಾವು ದೋಷದಲ್ಲೇ ಬದುಕ್ತೀವಿ. ಇದನ್ನೇ ನಾವು ತಿಳಿದೇ ಇದ್ದಾಗ ಕರ್ಮ ಅನ್ಕೋತೀವಿ. ಅದು ಕರ್ಮ ಅಲ್ಲ, ನಿನ್ನ ಕರ್ತವ್ಯ ತಪ್ಪಿಸಿದ್ಯಾ. ನೀನ್ ಏನು ಮಾಡ್ಬೇಕು ಮಗುಗೆ ಮಾಡಿಲ್ಲ, ಅದು ಕರ್ಮ ಅಂತ ನೀನ್ ಅನ್ಕೋತೀಯ. ಮಗು ತಂದೆ ತಾಯಿಗೆ ಏನ್ ಮಾಡ್ಬೇಕಿತ್ತು ಮಗು ಮಾಡಿಲ್ಲ, ಅದು ನನ್ನ ಕರ್ಮ ಅಂತ ಅನ್ಕೊಳತ್ತೆ. ಇಬ್ರೂ ಕರ್ಮ ಅಂದ್ಮೇಲೆ ಇಲ್ಲಿ ಧರ್ಮ ಯಾವ್ದು ಹಾಗಾದ್ರೆ? ಅಂದ್ರೆ ನಾವು ಕರ್ಮದಲ್ಲೇ ಹುಟ್ಟಿದೀವಿ, ಕರ್ಮದಲ್ಲೇ ಕಾಲ ಕಳೀತಾ ಇದ್ದೀವಿ. ಇದು ಹೇಳ್ಕೊಳ್ತಕ್ಕಂಥ ವಿಚಾರ ಅಲ್ವೇ ಅಲ್ಲ. ಹಾಗಾದ್ರೆ ಇದಕ್ಕೆ ಪರಿಹಾರ ಮಾರ್ಗ ಯಾವುದು? ಇದರಲ್ಲಿ ಸತ್ಯ ಯಾವುದು? ನಾವು ತಗೊಳ್ಬೇಕಾದದ್ದು ಯಾವುದು? ನಾವು ಮಾಡಬೇಕಾಗಿರೋದು ಯಾವುದು? ಈ ವಿಚಾರವನ್ನ ಕೆಲವೊಂದು ವಿಷಯದಲ್ಲಿ ಈ ಭಾಗಕ್ಕೆ ಸಂಬಂಧಪಟ್ಟಂತ 2 ಲೈನನ್ನು ಹೇಳಬೇಕಾಗತ್ತೆ. ಸಾಕಷ್ಟು ಜನ ಕರೆಗಳಿಗೆ ಕಿವಿ ಕೊಡ್ತಾ ಇಲ್ಲ, ಮಾಧ್ಯಮದಲ್ಲಿ ತುಂಬ ಡಿಮ್ಯಾಂಡ್ ಆಗ್ತಾ ಇದೆ. ಯಾಕೆ ಇವರು ದುಡ್ಡು ತಗೊಳ್ಳಲ್ವಾ, ಫೋನ್ ಯಾಕೆ ಮುಟ್ಟಲ್ಲ ಅಂತ ಕೆಲವರು ಪ್ರಶ್ನೆ. ಯಾರು ದುಡ್ಡು ತಗೋತಾರೆ ಅಂತ ಗೊತ್ತಿಲ್ಲ ನನಗೆ. ನಾವು ದುಡ್ಡು ಕೊಡಲ್ವೇನ್ರಿ, ಏನಕ್ರಿ ಕರೆ ಕೊಡಲ್ಲ ಅಂತ ಪ್ರಶ್ನೆ ಫೋನು ನಮಗೆ. ನಾನು ಯಾರು ದುಡ್ಡು ಕೊಡ್ತಾವ್ರಿ ಇವರು? ಹೌದು ಅಲ್ವಾ? ನನಗೆ ಇನ್ ಸ್ವಲ್ಪ ಡೌಟ್ ಆಗ್ತಾ ಇದೆ. ದುಡ್ಡು ಯಾರು ಕೊಡ್ತಾವ್ರೆ? ಚಾನಲ್ ಕೊಡ್ತಾವ್ರ, ನಮಗ್ ಕೊಡ್ತಾವ್ರ? ಕೇಳ್ತಾ ಇದಾರೆ ಜನಗಳು. ನಮ್ಗೆ ಕರೆ ಸಿಗ್ತಾ ಇಲ್ಲ, ಯಾಕೆ ಕೊಡಲ್ಲ? ದುಡ್ಡು ತಗೊಳಲ್ವಾ? ನನ್ಗೆ ಇನ್ನೂ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ಸಿಕ್ಕದವರು ಮಾಡಿದವ್ರಿಗೆಲ್ಲ ಕರೆ ಸಿಗತ್ತೆ ಅಂತಕ್ಕಂಥದ್ದು ನೀವು ತಪ್ಪಾಗಿ ತಿಳ್ಕೊಂಡು ಏನೇನೋ ಮಾತಾಡ್ತಕ್ಕಂಥದ್ದು ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ಎಲ್ಲರಿಗೂ ಆಸೆ ಮಾತಾಡೋಕ್ಕೆ, ಎಲ್ರಿಗೂ ಸಿಗಲ್ಲ. ಅದಕ್ಕೂ ಪುಣ್ಯ ಮಾಡಿರ್ಬೇಕು. ಏನಂತ, ಒಂದು ದೇವಸ್ಥಾನಕ್ಕೆ ಹೋದ ತಕ್ಷಣ ದರ್ಶನ ಆಗುತ್ತೆ, ಆಗಲ್ಲ ಕೆಲವರಿಗೆ. ತಿರುಪತಿಯಲ್ಲಿ ಹೋಗಿ ಇಲ್ಲಿಂದ ಕಷ್ಟಪಟ್ಟು ಹೋಗಿ ದರ್ಶನಕ್ಕೆ ನಿಂತ ತಳ್ಳಿಬಿಡ್ತಾರೆ. ಆಚೆ ಬಂದು ಅಯ್ಯೋ ನಾನು ದೇವರೇ ಸರಿ ನೋಡಲಿಲ್ಲ ಅಂತ ಎಷ್ಟೋ ಜನ ಬರ್ತಾರೆ. ಯಾಕೆಂದ್ರೆ ನಿನ್ಗೆ ಇನ್ನೂ ಟೈಮ್ ಕೂಡ ಬಂದಿಲ್ಲ ಅಂತ ಭಗವಂತನೇ ಆ ಮಟ್ಟದಲ್ಲಿ ಆ ವ್ಯಕ್ತಿಯನ್ನ ತಳ್ಳಿಸ್ಬಿಡ್ತಾನೆ. ಎಲ್ಲರೂ ತಳ್ಳಲ್ಲ, ಸುಮ್ಮನೆ ಇದ್ದ ನನ್ ತಳ್ಬಿಟ್ನಲ್ಲ ಆದ್ರೆ ಅದೇ ನಿನ್ ಕರ್ಮ. ಹಾಗೆ ನೀವು ಕರ್ಮ ಆಗಿದ್ದೀರಾ, ಕರ್ಮ ಅನುಭವಿಸ್ತಾ ಇದ್ದೀರಾ ಅಂತಲ್ಲ, ನಿಮ್ಗೆ ಸಮಯ ಬೇಕಾಗತ್ತೆ, ಪ್ರಯತ್ನ ಮಾಡಿ. ಕರೆ ಮಾಡಿದ ತಕ್ಷಣ ಎತ್ತಬೇಕು ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ. ಇನ್ನು ಎರಡನೇದು, ಇವರೆಲ್ಲ ತಿಳ್ಕೊಂಡ್ಬಿಟ್ಟಿದಾರಾ ಅಂತ ಕೆಲವ್ರ ಪ್ರಶ್ನೆ. ಏನಮ್ಮ, ನನ್ನನ್ನ ಎಲ್ಲ ತಿಳ್ಕೊಂಡೇ ಬಿಟ್ಟವ್ರ ಇವರು, ಏನಿಲ್ಲ ಬೇರೆಯವ್ರಿಗೆಲ್ಲ ಇವರೇ ತಿಳ್ಕೊಂಡವ್ರ ಅಂತ ಕೆಲವ್ರ ಪ್ರಶ್ನೆ. ಅದಕ್ಕೆ ಏನು ಉತ್ತರ ಹೇಳ್ಬೋದು ಅಂದ್ರೆ, ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಿಮ್ಗೆ ಜ್ವರ ಬರಲ್ವಾ ಅಂತ ಕೇಳ್ದಂಗೆ. ಯಾರಿಗೆ? ಡಾಕ್ಟ್ರಿಗೆ. ಇವ್ ಡಾಕ್ಟರ್ ಏನ್ ಹೇಳ್ಬೇಕು ಇವಾಗ? ನಿನ್ಗೆ ಯಾಕದು, ನಿನ್ ಜ್ವರ ಹೋಗೋದು ನೋಡಿಸ್ಕೋ, ಡಾಕ್ಟರ್ ಜ್ವರ ಬರಲ್ವಾ ಅಂತ ನೀನ್ ಕೇಳಿದ್ರೆ ಆಚೆ ಕಳಿಸ್ತಾನೆ. ಹೌದು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ,
ಪ್ರಶ್ನೆಗಳನ್ನ ಹಾಕೋ ಹುದ್ದಟತನವನ್ನ ಅಹಂಕಾರ ಅಂತಾರೆ. ಇದನ್ನ ನೀವು ಒಂದು ತಿಳ್ಕೊಳ್ಳಿ. ಸರಿ ಇದೆ ಸರಿ ಇಲ್ಲ ಅಂದ್ರೆ ಇದು ಸರಿ ತಪ್ಪು ಅಂತ ಹೇಳೋ ಯೋಗ್ಯತೆ ಇದ್ರೆ, ಇದು ಸರಿ ಹೇಳ್ತಿರೋದು ಇದು ತಪ್ಪು ಅನ್ನೋ ಯೋಗ್ಯತೆ ಇದ್ರೆ ಅದನ್ನ ನೇರವಾಗಿ ಬಂದ್ರೆ ಒಂದು ಚೇರ್ ಹಾಕಿ ಒಂದು ಕ್ಯಾಮ್ರಾ ಹಾಕಿ ಕೂರ್ಸೋಣ. ನಿಮ್ಮ ತಾಕತ್ತು ಬಂಡವಾಳ ಬಯಲ್ಗಿಳಿಯೋಣ. ತಾಕತ್ತಿದ್ರೆ, ಗುಂಡಿಗೆ ಇದ್ರೆ ಕೂತ್ಕೊಂಡು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಓತ್ಲ ಹೊಡಿಬೇಡಿ. ಈ ಓತ್ಲ ಹೊಡಿಯೋರಿಗೆಲ್ಲ ನಾವು ಕೇರ್ ಮಾಡಲ್ಲ ಅಂತ ದಯವಿಟ್ಟು ನೀವು ಮಾತಾಡೋದು ನಮ್ಗೇನು ಭಯ ಇಲ್ಲ. ಯಾವ ಆ್ಯಂಗಲಲ್ಲಿ ನಿಮ್ಗೆ ಕೇಳಿದ್ರು ನಾವೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ವಿಷಯಗಳು ತಿಳ್ಕೊಬೇಕಾ, ಅನುಮಾನ ಇದೆಯಾ, ಒಂದು ಪಟ್ಟಿ ಹಾಕ್ಕೊಳ್ಳಿ. ನೀವು ಹೇಳಿದಂಥ ಉತ್ತರ ತಪ್ಪಿದೆ, ಈ ಉತ್ತರ ಹೀಗಿರಬೇಕಿತ್ತು, ಇದೆಯಾ ತಾಕತ್ತು? ನಿಮಗೆ ತಾಕತ್ತಿದೆಯಾ ಅಂತ ಕೇಳ್ತೀನಿ. ಸುಮ್ಮನೆ ಓತ್ಲ ಹೊಡೆಯೋದಲ್ಲ, ಕುಂತ್ಕೊಂಡು ಹೇಳಿ ಸರಿ ಹೇಳು ತಪ್ಪು ಅಂತ ಡಿಸೈಡ್ ಮಾಡೋಕ್ಕೆ ನೀವು ಯಾರು? ನಿನಗದು ಸತ್ಯ ಗೊತ್ತಿದ್ರೆ ಫಸ್ಟ್ ಡಿಸೈಡ್ ಮಾಡು. ಈ ಪ್ರಶ್ನೆಗೆ ಈ ಉತ್ತರ ತಪ್ಪು, ಕಳಿಸು. ಇಲ್ಲ ಕೂತ್ಕೊಂಡು ಮಾತಾಡೋಣ. ಅದಕ್ಕೆ ಒಂದಿನ ಕಾರ್ಯಕ್ರಮ ಹಾಕೋಣ. ಇದಕ್ಕೆ ಮುಚ್ಚು ಮರೆ ವ್ಯಾಪಾರನೇ ಇಲ್ಲ. ನಾವೆಲ್ಲ ಟೈಮಲ್ಲೂ ಚಾಲೆಂಜ್. ಆದರೆ ಮನುಷ್ಯ ಚಾಲೆಂಜಾಗಿ ಬದುಕಬೇಕು ಅಂದರೆ ನಿಮ್ಗೆ ಅದ್ರ ಬಗ್ಗೆ ಸತ್ಯ ಗೊತ್ತಿರಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಕಾರ್ಯಕ್ರಮವನ್ನು ದಿಕ್ಕು ತಪ್ಪಿಸ್ಬೇಡಿ. ಸಮಾಜದಲ್ಲಿ ನೀಟ್ ಮಾಡೋದಕ್ಕೆ, ಶುದ್ಧೀಕರಣ ಮಾಡೋದಕ್ಕೆ ಯಾವುದೋ ಒಂದು ಕಾರ್ಯಕ್ರಮ ಬರ್ತಾ ಇದೆ ಅಂದರೆ ಸಪೋರ್ಟ್ ಕೊಡಬೇಕೆ ಹೊರತು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರೆ ಅದು ನಿಮ್ಮನ್ನೇ ಸುಡುತ್ತೆ ಹೊರತು ಇನ್ಯಾರನ್ನು ಸುಡಲ್ಲ. ಅದಕ್ಕೆಲ್ಲ ಯೋಚನೆ ಮಾಡೋ ಅಗತ್ಯ ನಮಗಿಲ್ಲವೂ ಇಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಒಬ್ಬರು ಮಾಡ್ತಕ್ಕಂತಹ ಹೀನ ಕೆಲಸಕ್ಕೆ ಸಮಾಜ ಪರದಾಡಬೇಕಾಗತ್ತೆ. ನಿಮ್ಮ ಕೈಲಿ ಆಗಲ್ವಾ? ಫೋನ್ ಆಫ್ ಮಾಡಿ, ಟಿ ವಿ ಆಫ್ ಮಾಡಿ, ನೀವು ನೋಡಬೇಡಿ. ನಿಮ್ಮನ್ನು ನೋಡಿ ಅಂತ ನಾವು ಹೇಳಿಲ್ಲ. ಅಥವಾ ನೀವು ಬನ್ನಿ ನಿಮ್ಮಿಂದ ನಾವು ದುಡ್ಡಿಸ್ಕೋಬೇಕು ಅಂತ ಅವಶ್ಯಕತೆ ನಮಗಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಕರ್ಮ ತೊಳೆಯೋದಿತ್ತು, ನಿಮ್ಮ ಕರ್ಮ ತೊಳ್ಕೋಬೇಕು, ತಿಳ್ಕೊಳ್ಳಿ. ಇಲ್ಲ ಅಂದರೆ ಅನಾವಶ್ಯಕವಾಗಿ ಮಾತಾಡಿ ಬಾಯಿನ ಹೊಲ್ಸು ಮಾಡ್ಕೋಬಾರ್ದು ಅಂತ ನನ್ನ ಕೊರತೆ ಅಷ್ಟೆ. ನಿಮ್ಮ ಬಾಯೇ ಹೊಲ್ಸಾಗೋದು ನನಗೇನು ಕೇಳಿಸಲ್ಲ. ಕೇಳಿಸೋದು ನಾನು ಕೇರ್ ಮಾಡಲ್ಲ. ಈ ಮಾತನ್ನ ನಾನು ಹೇಳಬಾರ್ದು. ಇದು ನಿಮಗೊಂದು ಶಾಪವಾಗಿ ತಟ್ಟತ್ತೆ. ಇದಕ್ಕೆ ಗಮನ ಇರಲಿ, ಯಾರೇ ಆಗಿರಲಿ. ಯಾಕೆ ಈ ಮಾತು ಹೇಳಬೇಕಾಗತ್ತೆ ಅಂದರೆ, ಎಲ್ರಿಗೂ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ನೀವು ತಪ್ಪಾಗಿ ತಿಳ್ಕೊಬೇಡಿ. ಇದೇನಪ್ಪ ನಮಗೆಲ್ಲ ಹಿಂಗೆ ಕರೆ ಮಾಡಿದವ್ರಿಗೆಲ್ಲ ಹೇಳ್ತಾವ್ರ ಅಂತಲ್ಲ. ಕೆಲವು ಕುಚೇಷ್ಟೆ ಮಾಡೋಕ್ಕೆ ಇರ್ತಾರೆ. ಏನೋ ಭೂಮಿ ಬಿಟ್ಟು ಎಲ್ಲೋ ಹೋಗಿ ತೇಲ್ತಾ ಇರ್ತಾರೆ, ದುಡ್ಡು ಖರ್ಚು ಮಾಡಿಬಿಟ್ಟು ತೇಲ್ತಿರ್ತಾರೆ. ಅದು ತೇಲುವಾಗ ಫೋನ್ ಎತ್ಕೋತಾರೆ, ಏನೋ ಬಾಯಿಗೆ ಬಂದಂಗೆ ಬಿಡ್ತಾರೆ. ಅದಕ್ಕೆಲ್ಲ ನಾವು ಕೇರ್ ಮಾಡಬಾರ್ದು, ನೀವು ತಲೆ ಕೆಡಿಸ್ಕೋಬಾರ್ದು. ಇರಲಿ, ಇಂಥವರೆಲ್ಲ ಇದ್ದಾಗಲೇ ನಮಗೂ ಒಂದು ಬೆಲೆ ಅಂತ ಅಂದ್ಕೊಂಡು ಈಗ ವಿಷಯಕ್ಕೆ ಬರೋಣ. ಪ್ರತಿದಿನವೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ಕಾರ್ಯಕ್ರಮ ಅಲ್ಲ ಇದು. ತಾಳ್ಮೆ ತುಂಬ ಬೇಕು ಅಂತ ಪ್ರತಿದಿನ ಕೂಡ ಹೇಳ್ತಾ ಇದ್ದೀನಿ. ಎಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನನಗೆ ಅರ್ಥ ಆಗುತ್ತೆ, ನಿಮ್ಗೆ ಅರ್ಥ ಆಗಲ್ಲ, ನನಗೆ ಅರ್ಥ ಆಗಲ್ಲ ಅಂತಕ್ಕಂಥದ್ದೇ ನಮ್ಮ ಒಂದು ಪ್ರಾರ್ಥನೆ ನಿಮ್ಮಲ್ಲಿ. ಈಗ ಖಂಡಿತ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಶ್ರವಂತಿ ಅಂತ ದಾವಣಗೆರೆಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗ ಬಗ್ಗೆ ಕೇಳೋಣ. ಅವ್ರ ನಕ್ಷತ್ರ ಹೇಳಿಮಾ. ಉತ್ತರ ಫಲ್ಗುನಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ಗುರುವಾರ ಗುರುಗಳ ಫೋನ್ ಸಿಕ್ಕಿದ್ದು ಬಾಲ ಪುಣ್ಯ ಅಂತ ಅನ್ಕೊಂತ ಇದೀವಿ ಗುರುಗಳೇ. ಸದ್ಯ ಕೋಪ ಆಗೋಯ್ತು, ಬೇಜಾರಾಗಿತ್ತು ಅನ್ಲಿಲ್ವಲ್ಲ? ಸರ್, ಬೇಜಾರಾಗಿತ್ತು ಗುರುಗಳೇ, ಕಾರ್ಯಕ್ರಮ ಸಿಕ್ಕಿಲ್ಲ, ನಮಗೆ ಕರೆ ಸಿಕ್ಕಿಲ್ಲ ಅಂತ ಅನ್ಲಿಲ್ವಲ್ಲ ಅಂದೆ. ಇಲ್ಲ ಇಲ್ಲ ಗುರುಗಳೇ, ಗುರುವಾರ ನಿಮ್ ಕಾಲ್ ಸಿಕ್ಕಿರೋದು ಬಾಲ ಪುಣ್ಯ ಆಗಿದೆ ನಮ್ಗೆ. ಓಕೆಮ್ಮ, ಸಂತೋಷ, ಒಳ್ಳೇದಾಯ್ತು. ಯಾರಿದು ಉತ್ತರ ಫಾಲ್ಗುಣಿ ನಕ್ಷತ್ರ? ನಮ್ ಚಿಕ್ಕ ಮಗದು. ನನಗೆ ಇಬ್ರು ಮಗಳ ಮಗನ? ಮಗ. ಎಷ್ಟು ವಯಸ್ಸು? 4 years ಗುರುಗಳೇ. ಅಮ್ಮ, ವಯಸ್ಸು ಹೇಳು ಅಂದ್ರೆ 4 ಅಂತೀಯಲ್ಲ, ಕನ್ನಡ ಬರಲ್ವಾ? 4 ವರ್ಷ ಗುರುಗಳೇ. ಅಬ್ಬಾ, ಎಷ್ಟು ಚೆನ್ನಾಗೈತೆ ನೋಡಮ್ಮ. ಯಾಕೆ ಈ ಬುದ್ಧಿ ಬರ್ತಾ ಇದೆ ನಮ್ಮ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. 4, 7 ಏನಕ್ಕಿದು? ಕನ್ನಡದಲ್ಲಿ ಹೇಳ್ರಿ, ಎಷ್ಟು ಸಾಧ್ಯ ಅಷ್ಟು ಮಾತಾಡಿ. ಇಂಗ್ಲೀಷ್ ಬೇಡ ಅಂತ ಹೇಳ್ತಿಲ್ಲ, ನಾನು ಪಾಠ ಕಲಿಸ್ತಾ ಇದ್ದೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ಸ್ವಲ್ಪ ಅಷ್ಟೋ ಇಷ್ಟ ಕರ್ಮ ಕಳ್ಕೋಬೇಕು ಅಂದರೆ ಆದಷ್ಟು ಸ್ವಲ್ಪ ಈ ಪದಗಳನ್ನ ಕಮ್ಮಿ ಮಾಡಿ ಅಂತ ನಾನು ಮಾತಾಡ್ತೀನಿ, ಇಲ್ಲ ಅಂತಲ್ಲ. ಮಾತಾಡಿ, ಅದು ಚೆನ್ನ ಉಪ್ಪಿನಕಾಯಿ ಇದ್ದಂಗೆ. ಎಲ್ಲ ವಿಚಾರಗಳನ್ನು ಬರೀ ಅದನ್ನೇ ಬಳಸಿದ್ರೆ ಹೇಗದು? ಅಮ್ಮ, ಬೇಜಾರಾಯ್ತಾ? ಅರ್ಥ ಆಯ್ತಾ? ಇಲ್ಲ ಇಲ್ಲ, ಅರ್ಥ ಆಯ್ತು ಗುರುಗಳೇ. ಯಾಕೆ ಅಂದರೆ ನಿನ್ನ ಮೂಲಕ ಒಂದು ವಿಚಾರವನ್ನು ಹೇಳ್ತೀನಮ್ಮ ತಾಯಿ. ಹೇಳ್ರಿ. ಕರೆ ಸಿಕ್ಕಿದ್ದು ತುಂಬ ಒಳ್ಳೇದಾಯಿತು. ಗುರುವಾರ ಕರೆ ಸಿಕ್ತು ಅಂತ ಖುಷಿ ಆಯಿತು. ಹೌದು ಗುರುಗಳೇ. ಪ್ರತಿದಿನ ಪ್ರತಿಯೊಬ್ಬರು ಗುರುವಿನ ಅನುಗ್ರಹ ಬೇಕು ಅಂತ ಕೆಲವರು ಬಯಸ್ತಾರೆ. ಏನಮ್ಮ? ಗುರು ಮಾರ್ಗದರ್ಶನ ಬೇಕು ಅಂತ ಬಯಸ್ತಾರೆ. ಆದರೆ ಒಂದು ತಿಳ್ಕೋಬೇಕು, ಗುರು ಮಾರ್ಗದರ್ಶನ ಸಿಕ್ಕಲ್ಲ. ಯಾಕೆ ಅಂದರೆ ನಾವು ಆ ಸ್ಥಾನಕ್ಕೆ ಹೋಗೇ ಇಲ್ಲ. ಏನು ಮಾಡಬೇಕಿತ್ತು? ನಮ್ಮ ದೇಹದಲ್ಲಿ ಆಗಿರ್ತಕ್ಕಂಥ ತಪ್ಪುಗಳು, ನಾವು ಹುಟ್ಟಿರ್ತಕ್ಕಂಥದ್ದಕ್ಕೆ ಆಗಿರ್ತಕ್ಕಂಥ ಕೆಲವು ತಪ್ಪುಗಳು, ಇದನ್ನೆಲ್ಲ ನಿವಾರಣೆ ಮಾಡ್ಕೋಬೇಕು ಅಂದರೆ ಭಗವಂತ ನಮಗೊಂದು ಲೈನ್ ಕೊಟ್ಟಿದ್ದಾನೆ.
ನಿವಾರಣೆ. ಎಲ್ಲೋ ಹೋಗಬೇಕು, ಗುರುಗಳು ಎಲ್ಲೋ ಸಿಗ್ತಾರೆ, ಯಾವಾಗ ಸಿಗ್ತಾರೆ, ಎಲ್ಲಿ ಸಿಗಬಹುದು, ಯಾರು ಚೆನ್ನಾಗಿರ್ಬೋದು, ಈ ವಿಚಾರಗಳು ಸಾಕಷ್ಟು ಜನಕ್ಕೆ ಗೊತ್ತಾಗಿದೆ. ಇದನ್ನ ನಾನು ಇವತ್ತು ಉತ್ತರ ಹೇಳಕ್ಕೆ ಇಷ್ಟಪಡ್ತೀನಿ. ಗುರುವಾರದಂದು ಇದನ್ನ ಗುರು ಪರಂಪರೆ ಅಂತಾರೆ ಈ ವಿಚಾರವನ್ನ. ಆ ಗುರು ಪರಂಪರೆ ನಿಮ್ಮಲ್ಲೇ ಉದ್ಭವ ಆಗಬೇಕೇ ಹೊರತು ಯಾರೋ ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿ ಅವ್ರು ಹೇಳೋದನ್ನ ಕೇಳೋದಕ್ಕೆ ಅವ್ರ ಗುರುಗಳು ಅಲ್ಲ. ಅದು ಮಾರ್ಕೆಟಿಂಗ್ ಗುರುಗಳು ಹೇಳ್ಕೊಡೋದು ಮಾರ್ಕೆಟಿಂಗು, ನಮ್ದು ಮಾರ್ಕೆಟಿಂಗ್ ಅಲ್ಲ. ಅದಕ್ಕೆ ಏನು ಅಂದರೆ ನಿಮ್ಮ ಒಂದು ವಿಚಾರ ಏನಂದರೆ, ನಾನು ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಹರಿ ಓಂ ಅಂತ ಹೇಳ್ತೀನಿ. ಒಂದು ಸಲ ಯಾವ ವ್ಯಕ್ತಿ ಯಾರು ಮಾತಾಡಿಸಿದಾಗ ಇದನ್ನು ಹೇಳ್ಬಿಟ್ಟು ಮಾತಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ರೆ, ಹೇಳುವಾಗ ಕೇಳಿಸ್ಕೊಳ್ಳುವಾಗ ಈ ಮಾತನ್ನು ಹರಿ ಓಂ ಅಂತ ಹೇಳಿ ಯಾವ ಮಾತು ಶುರು ಮಾಡ್ತಾರೆ, ಅಮ್ಮ ಆ ದಿನದ ದೋಷಗಳು ಎಷ್ಟು ಮಾಡಿದ್ರು ಕರ್ಮ ನಿವಾರಣೆ ಆಗುತ್ತೆ. ಆಮೇಲೆ ಆಡ್ಕತಾರೆ, ಇದೇನಿದು ಹರಿ ಓಂ ಅಂತ ಹೇಳ್ತಾ ಇದೆಯಾ, ಆಡ್ಕತಾರನ್ನ ಆಡ್ಕೊಳ್ಳಿ, ಪೇಚ್ಕೊಳ್ಳಿ. ನೀವು ಜೀವನದಲ್ಲಿ ಪರಿವರ್ತನೆ ಆಗಿ ಒಂದಲ್ಲ ಒಂದಿನ ಅವರೇ ಬಂದು ಹೇಳ್ತಾರೆ ನಿನ್ನ ಜೀವನ ತುಂಬ ಚೆನ್ನಾಗಿದೆ ಅಂತ. ಯಾಕೆ ಅಂದರೆ ಪ್ರಾಯಶ್ಚಿತ ಇದು. ಸುಳ್ಳು ಹೇಳಿರ್ತೀವಿ, ಮೋಸ ಮಾಡಿರ್ತೀವಿ, ಏನೋ ಒಂದು ಆಗಿರುತ್ತೆ. ಯಾರೂ ಕೂಡ ಕರೆಕ್ಟಾಗಿ ನಡ್ಕೊಳಕ್ಕಾಗಲ್ಲ. ನನ್ನ ಸೇರಿಸಿ ಹೇಳ್ತೀನಿ, ನಾವು ತಿಳ್ಕೊಂಡು ಪ್ರಾಯಶ್ಚಿತ ಮಾಡ್ಕೋತೀವಿ, ನೀವು ತಿಳಿದೇ ಅನುಭವಿಸ್ತಾ ಇರ್ತೀರ. ವ್ಯತ್ಯಾಸ ನಮಗೂ ನಿಮಗೂ ಇಷ್ಟೇ. ಇದನ್ನ ಪ್ರತಿಯೊಬ್ಬರು ತಿಳ್ಕೋಬೇಕು ಅಂತ ಈ ಮೂಲಕ ಹೇಳ್ತೀನಿ. ಯಾರೇ ಆಗಲಿ ಕರೆ ಮಾಡಿದಾಗ ಹರಿ ಓಂ ಅಂತ ಒಂದು ಸಲ ಬಾಯಲ್ಲಿ ಹೇಳಿದ್ರೆ, ನನಗೆ ನೀವು ಕೊಟ್ಟಂತ ಕಾಣಿಕೆ ಸೂಟ್ ಕೇಸ್ ತುಂಬ ದುಡ್ಡು ಕೊಟ್ಟಿದ್ದೀರಾ ಅಂತ ಅರ್ಥ. ಆಗ ನಾನು ತೃಪ್ತಿಯಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಪುಕ್ಕಟೆಯಾಗಿ ಕೇಳ್ದು ಅಂತ ನಿಮ್ಗೂ ಅನ್ನಿಸ್ಬಾರ್ದು. ಏನಮ್ಮ, ಏನ್ ದುಡ್ಡು ಕಳಿಸ್ತಾರಾ? ಇಲ್ವಲ್ಲ. ಫೋನ್ ಪೇ ಮಾಡ್ತಾರಾ? ಇಲ್ವಲ್ಲ. ಮತ್ತೆ ಹಂಗಿದ ಮೇಲೆ ಗುರುಗಳ ಹತ್ರ ಕೇಳಬೇಕಾದ್ರೆ ನೀವೇನ್ ಕೊಡ್ತಾ ಇದ್ದೀರಾ ಫೀಸು ಅಂದ್ರೆ, ಭಗವಂತನನ್ನ ಸ್ಮರಣೆ ಮಾಡಿದಾಗ ಆ ಭಗವಂತ ನನ್ನನ್ನು ಸೃಷ್ಟಿ ಮಾಡಿದ್ದಾನೆ, ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನಮ್ಮಿಬ್ಬರಲ್ಲಿ ನಡೀತಕ್ಕಂತಹ ಮಾತಿದೆಯಲ್ಲ, ಅದು ಭಗವಂತನ ಅನುಗ್ರಹವೇ ಆಗಿದ್ದಾಗ ನಾನು ಹೇಳೋದಕ್ಕೂ ನನಗೇನೋ ಒಂದು ವಿಶೇಷವಾಗಿ ಜ್ಞಾಪಕ ಬರುತ್ತೆ, ನಿಮಗೇನೋ ಒಂದು ವಿಚಾರವಾಗಿ ಹೊಸದಾಗಿ ಬರುತ್ತೆ. ಆಗ ನೋಡಿ ಅಮ್ಮ, ಆ ದಿನ ನಿಮಗೆ ಖುಷಿ ಪಡ್ತೀಯ, ಅಯ್ಯೋ ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ. ಒಂದು ಹೊಸ ವಿಷಯ ತಿಳ್ಕೊಂಡೆ, ಇನ್ನೊಂದು ಎಷ್ಟು ಅರ್ಥಗರ್ಭಿತವಾಗಿರುತ್ತೆ. ತಾಯಿ, ಅರ್ಥ ಆಯ್ತಾ ನಾನು ಹೇಳಿದ್ದು? ಆದಷ್ಟು ಮಟ್ಟಕ್ಕೂ ಕರೆ ಮಾಡ್ತಕ್ಕಂಥವ್ರಿಗೆ ನಾನು ಹೇಳೋದಷ್ಟೇ, ಹೇಳಿ ಅಂತ ಒತ್ತಾಯ ಮಾಡ್ತಾ ಇಲ್ಲ. ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಹೇಳ್ಕೊಡಿ. ಗಂಡ ಹೆಂಡತಿ ಮಾತಾಡ್ಬೇಕಾದ್ರೆ ಪ್ರಾರಂಭದಲ್ಲಿ ಬೆಳಗ್ಗೆ ಬೆಡ್ಡಿಂದ ಎದ್ದ ತಕ್ಷಣ ಒಂದು ಸಲ ಸ್ಮರಣೆ ಮಾಡಿ. ನಿಮ್ಮ ಆ ದಿನದ ಕರ್ಮಗಳನ್ನ ಕಳೆಯುತ್ತೆ. ಇಲ್ಲವೇ ಇಲ್ಲ. ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಅಷ್ಟೇ ಕೈ ಮುಗಿಯೋದು, ಒಂದು ಕೈಲಿ, ಅದು ಎರಡು ಕೈಯೂ ಇಲ್ಲ. ಯಾಕೆನ್ನೋ ಒಂದು ಕೈಲಿ ಮೊಬೈಲ್ ಇರ್ತದೆ ಅಲ್ವಮ್ಮ. ಅಂದ್ರೆ ನಿಮಗೆ ದೇವ್ರು ಹೆಂಗ್ ಒಳ್ಳೇದು ಮಾಡ್ತಾನೆ ಸ್ವಲ್ಪ ಯೋಚನೆ ಮಾಡಿ. ಬೆಳಿಗ್ಗಿನ ಸಾಯಂಕಾಲ ತನಕ ಕರ್ಮನೇ ಅನುಭವಿಸ್ತಿರ್ತೀರ. ಕರ್ತವ್ಯ ಕರ್ಮ ಯಾವುದು ಅಂದ್ರೆ ದುರಹಂಕಾರ. ನಾನು ಯಾರಿಗೂ ಬಗ್ಗಲ್ಲ, ನಾನು ಮಾತಾಡೋದೇ ಹಿಂಗೆ, ನಾನಿರೋದೇ ಹಿಂಗೆ, ಏನೀಗ ಅಂತಕ್ಕಂತಹ ಜೀವನ ಇದೆಯಲ್ಲ, ಇದು ರಾಕ್ಷಸ ಪ್ರವೃತ್ತಿ ಅಂತ ಹೇಳ್ತಾರೆ. ಇದಕ್ಕೆ ದೇವರು ಕೈ ಹಿಡಿಯಲ್ಲ, ಕರ್ಮನೂ ತೋರಿಸಲ್ಲ, ಕರ್ಮ ಮುಗಿಯೋದು ಇಲ್ಲ. ಆದಷ್ಟು ಮಟ್ಟಕ್ಕೆ ಇದನ್ನು ಪ್ರಯತ್ನ ಮಾಡಿ ಭಗವಂತನ ಸ್ಮರಣೆ ಮಾಡ್ತಕ್ಕಂಥದ್ದನ್ನ ಮಕ್ಕಳ ಹೆಸರಲ್ಲಿ ಇಡಬೇಕು ಅಂತ ಹಿರಿಯರು ಮಾಡ್ತಾ ಇದ್ರು. ರಾಮ, ನಾರಾಯಣ, ಗೋವಿಂದ ಇಡ್ತಿರೋ ಕಾಲದಲ್ಲಿ ಜ್ಯೋತಿಷ್ಯ ಕೇಳಿ ಇಡ್ತಿರ್ಲಿಲ್ಲ, ಶಾಸ್ತ್ರ ಕೇಳ್ತಿರ್ಲಿಲ್ಲ. ಹೆಣ್ಣಿಗೆ ಗೌರಿ ಅಂತಿದ್ರು, ಬಾವ್ವ ಅಂತಿದ್ರು. ಅದಕ್ಕೆ ಅವರು ಚೆನ್ನಾಗಿರ್ತಿದ್ರು, ಇವರು ಚೆನ್ನಾಗಿಲ್ಲ. ಈಗ ಚಿನ್ನು, ಪಿನ್ನು, ಪಿಟ್ಟು, ಕಿಟ್ಟು ಏನೇನೋ ಇಟ್ಕೊಂಡು, ಸೂಟ್ ಕೇಸ್ ಅಂತ ಇಟ್ಕೊಂಡು ಮಕ್ಕಳು ಚೆನ್ನಾಗಿರ್ಲಿ ಅಂದ್ರೆ ಎಲ್ಲಿಂದ ಚೆನ್ನಾಗಿರ್ತಾರೆ? ನೀವು ಕೂಗೋದೇ ಸೂಟ್ ಕೇಸು, ಗುಬ್ಬಿ. ಏನ್ರಿ ಇದು ಕರ್ಮ? ಒಂದು ಮಗುನ ಈ ಮಟ್ಟಕ್ಕೂ ಹೀನವಾಗಿ ಬಳಸಿದ್ರೆ ಆ ಮಗು ನಿಮ್ಗೆ ಹೆಂಗ್ರಿ ಚೆನ್ನಾಗಿರುತ್ತೆ? ಆ ಮಗು ಕರ್ಮ ನೀವೆಲ್ರಿ ತೊಳೆದ್ರಿ. ಈಗ ಚಿಟ್ಟು ಪುಟ್ಟು ಅಂತೀರಾ, ದೊಡ್ಡದಾದ್ಮೇಲೆ ಒದ್ದಾಗ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತೀರಾ ಅಲ್ಲೇನಮ್ಮ? ಅದಕ್ಕೆ ಹೆಸರುಗಳನ್ನ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಪೂರ್ಣವಾಗಿ ಹೆಸರಿಟ್ಟು ಕರೀರಿ. ಅದು ಕರ್ಮ ಕಳೆಯುತ್ತೆ. ಅಲ್ಲೂ ಅರ್ಧ ಹೆಸರಿಗೆ ಹೋಗ್ತೀರಾ, ನಾಮಕರಣ ನೀವೇ ಮಾಡಿದ್ದೀರಾ, ಅದಕ್ಕಷ್ಟು ಖರ್ಚು ಮಾಡಿದ್ದೀರಾ, ಪೂರ್ತಿ ಹೆಸರಿಗೆ ಹೋಗ್ಬೇಕು ಅನ್ನೋ ಪ್ರಜ್ಞೆ ಇಲ್ಲ. ಇದ್ರ ಪಕ್ಕದಲ್ಲಿ ಪೆಟ್ ನೇಮ್ಗಳು ಬೇರೆ ಇಟ್ಕೊಂಡಿರ್ತೀರಾ. ಇದು ಗೋಗೆದೆಲ್ಲ ಏನು ಮಾಡೋಣ? ಎಲ್ಲಿಂದ ಒಳ್ಳೇದಾಗತ್ತೆ? ಈಗ ಹೇಳಿತಾ ಏನಾಗಬೇಕು ಮಗನ ಬಗ್ಗೆ? ಗುರುಗಳೇ, ಅವ್ರು ಸುಮ್ನೆ ಹಠ ಮಾಡ್ತಾರೆ. ಇವ್ರು ಕರೆಕ್ಟ್ ಪೂಜಾ ಟೈಮ್ ಮಾಡೋದ್ರಲ್ಲಿ ಏನೋ ಒಂದು ಹಠ ಮಾಡ್ತಾನೆ. ಪೂಜಾ ಮಾಡಕ್ಕೂ ನೆಮ್ಮದಿ ಮಾಡಲ್ಲ. ಪೂಜೆ ಅವ್ನು ಮಾಡ್ಬೇಕಾ ನೀನ್ ಮಾಡ್ಬೇಕಮ್ಮ? ಇಲ್ಲ, ನಮ್ ಮನೇಲಿ ಮಾಡ್ತಾಳೆ, ನಾನು ಮಾಡ್ತೀನಿ. ಯಾರು ಮಾಡಿದ್ರೇನು ಸುಮ್ನೆ ಹಠ ಮಾಡ್ತಾನೆ. ಏನ್ ಹಠ ಅಂದ್ರೆ? ಏನು ಬೇಕು ಅಂತಾನ ಅಥವಾ ಪೂಜೆ ಮಾಡ್ಬೇಡ ಅಂತಾನ? ಇಲ್ಲ ಇಲ್ಲ, ಯಾವ್ದೋ ಒಂದು ಬೇಕು, ಅದು ಏನೋ ರೀಸನ್ ಅವನು ಹುಡುಕ್ತಾನೆ. ಅದಕ್ಕೆ ಏನು ಮನೆಯಲ್ಲಿ ಮನಃಶಾಂತಿನೇ ಇರಲ್ಲ. ಯಾವ್ದೋ ಒಂದ್ ಜಗಳ ಬರ್ತಾನೆ ಇರ್ತದೆ ತಿಂಗಳ. ಏನ್ ಓದಿದ್ಯಮ್ಮ ನೀನು? ನಾನು B.Tech ಓದಿದ್ದೀನಿ ಗುರುಗಳೇ.
ಓದಿದ್ದಕ್ಕೂ ನಾನು ಮದುವೆ ಮಾಡ್ಕೊಂಡಿರೋದಕ್ಕೂ ಸಂಬಂಧ ಇದೆ ಅಂತೀನ? ಓದಿದ್ದೇ ಏನೋ, ಮದುವೆ ಮಾಡ್ಕೊಂಡಿದ್ದೇ ಏನೋ, ಹೆಂಗನ್ಸುತ್ತಮ್ಮ? ಚೆನ್ನಾಗಿದೆ ಗುರುಗಳೇ. ಅಲ್ಲಮ್ಮ, ನಾನು ಓದಿಗೆ ತಕ್ಕಂತೆ ನನಗೆ ಪ್ರತಿಫಲ ಸಿಕ್ಕಿದೆ, ಮದುವೆ ಜೀವನ ಚೆನ್ನಾಗಿದೆ ಅಂತಾನ ಓದಕ್ಕೆ ಮಾರ್ಕ್ಸ್ ಕೊಡ್ತೀಯಾ, ಮದುವೆ ಆಗೋದಕ್ಕೆ ಮಾರ್ಕ್ಸ್ ಕೊಡ್ತೀಯಾ? ಈಗ ಓದಿದ್ದಕ್ಕೂ ನನಗೆ ಏನು ಪ್ರತಿಫಲ ಸಿಕ್ಕಿಲ್ಲ ಗುರುಗಳೇ. ಆಮೇಲೆ ಮದುವೆ ಚೆನ್ನಾಗಿದೆ ಗುರುಗಳೇ. ಅಂದ್ರೆ ಹಣದಲ್ಲೂ ಚೆನ್ನಾಗಿದೆ, ಆರೋಗ್ಯದಲ್ಲೂ ಚೆನ್ನಾಗಿದೆ, ಮನಃಶಾಂತಿನೂ ಚೆನ್ನಾಗಿದೆ ಅಂತನಾ? ಅದೇ ಮನಃಶಾಂತಿ ಒಂದು ಇರಲ್ಲ, ಅದೇ ಮಕ್ಕಳು ಅಲ್ಲ, ಮುಖ್ಯವಾಗಿ ಎಲ್ಲ ಐತೆ. ಅಲ್ಲ, ಇದು ಹೆಂಗೆ ಕತೆ ಅಂದ್ರೆ, ಮದುವೆ ಎಲ್ಲ ರೆಡಿ, ಗಂಡೇ ಇಲ್ಲ ಅಂದ್ರೆ ಮದುವೆ ಯಾರಿಗೆ ಮಾಡೋದು? ಅಲ್ಲಮ್ಮ, ಈಗ ನಿನಗೆ ಮನಃಶಾಂತಿನೇ ಎಲ್ರಿಗೂ ಬೇಕಾಗಿರೋದಲ್ವಾ? ಓಕೆ. ಏನು ನೀವು ಎಷ್ಟು ನಿನಗೆ ವಯಸ್ಸಲ್ಲಿ ಮದುವೆ ಆಯ್ತು? ನನಗೆ 22 ಅಲ್ಲಿ ಮದುವೆ ಆಗಿದೆ ಗುರು. ನೀವಿಬ್ಬರಲ್ಲಿ ಇಷ್ಟು ವಿಚಾರದಲ್ಲಿ ಪಾಪ ಏನೇ ಅಭ್ಯಾಸಗಳನ್ನ ಬಿಡಿಸ್ಬೇಕಂದ್ರೆ ತುಂಬಾ ಕಷ್ಟ. ಹೌದು ಅಲ್ವಾ? ಈಗ 15 ನಿಮಿಷ ಆಗಿಲ್ಲ, ಮತ್ತೆ 22 ಬಂತು ಅಂದ್ರೆ ಪಾಪ ತಪ್ಪು ಅಲ್ಲ. ಯಾಕೆ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಕ್ಕಳು ಓದಿದಾಗ ಅದನ್ನ ತಪ್ಸಕ್ ಆಗಲ್ಲ, ತುಂಬಾ ಕಷ್ಟ ಇದೆ. ಅದು ಅವ್ರದಲ್ಲ ತಪ್ಪು, ಓದಿರೋದೇ ಇಂಗ್ಲಿಷ್ ಮೀಡಿಯಂ, ಅಲ್ಲಿ ಏನು ಮಾಡಿದ್ರು ಬಂದೇ ಬರುತ್ತದು, ಅಲ್ವಾ? ಆದ್ರೂ ಎಚ್ಚರಿಕೆ ಸ್ವಲ್ಪ ನಾನು ಕೊಡ್ಬೇಕು, ನನ್ನ ಕರ್ತವ್ಯ ಹೇಳ್ತಾ ಇದ್ದೀನಿ ಹೊರತು ಬಿಟ್ಬಿಡಿ ಅಂತ ಹೇಳಕ್ ಆಗಲ್ಲ. ಉದಾಹರಣೆ ಇರ್ಲಿ, ತೊಂದರೆ ಇಲ್ಲ. ಸ್ವಲ್ಪ ಆದಷ್ಟು ಮಟ್ಟಕ್ಕೂ ನಾವು ನೆನಪಿಟ್ಕೋಬೇಕು, ಕೆಲವೊಂದು ಮಾತಾಡ್ಬೇಕಾದ್ರೆ ನಮ್ಗೆ ಖುಷಿ ಕೊಡ್ತಕ್ಕಂಥ ವಿಚಾರ. ಇಲ್ಲಿ ನಿಮ್ಮ ಯಜಮಾನರು ನೀವು ಇಬ್ಬರಲ್ಲಿ ನಗೋದು ಅನ್ನೋದು ಸ್ಪರ್ಧೆ ಕೊಟ್ರೆ ಯಾರು ನಗ್ತೀರಾ ಜಾಸ್ತಿ? ನಿಮ್ಮ ಯಜಮಾನ್ರ ನೀವಾ? ನಮ್ಮ ಯಜಮಾನ್ರೆ ಜಾಸ್ತಿ. ನೀವು ನಗಲ್ವಾ? ನಗುತ್ತೀನಿ ಜಾಸ್ತಿ ಅಂದ್ರೆ ಅವರು. ಆಮೇಲೆ ಅವ್ರು ನಗ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇದೇನು ಇಷ್ಟೊಂದು ನಗ್ತೀರಾ ಅಂತ ಕೇಳ್ತೀರಾ? ಇಲ್ಲ ಇಲ್ಲ. ಓಲಿ, ಅವ್ರು ನಗೋದು ನಿಮ್ಗೆ ತುಂಬಾ ಇಷ್ಟ ಆಗತ್ತಾ? ಇಷ್ಟ ಆಗುತ್ತೆ ಗುರುಗಳೇ. ಓಕೆ, ನಾನು ಹಂಗಿರ್ಬೇಕು ಅಂತ ಅನ್ಸಿಲ್ವಾ ನಿಮ್ಗೆ? ಅಂದ್ರೆ ಇಬ್ರು ಹಂಗೆ ಇರ್ತೀವಿ, ಜಾಸ್ತಿ ಅಂದ್ರೆ ಹೇಳ್ತಾ ಇದ್ರಲ್ಲ ಅದಕ್ಕೆ. ಓಕೆ, ನಿನ್ನ ನಕ್ಷತ್ರ ಗೊತ್ತಾ? ಓಕೆ, ಏನ್ ನಕ್ಷತ್ರ? ಏನಮ್ಮ? ಪೂರ್ವ ಭದ್ರ ನಕ್ಷತ್ರ ಗುರು. ಓಕೆ. ಈಗ ನೀನು ಅಡಿಗೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅಮ್ಮ ಅಡಿಗೆ ಮಾಡ್ತೀಯಲ್ಲ, ಮಾಡ್ತೀನಿ ಗುರು. ಮೊಬೈಲ್ ಮಾತಾಡ್ತೀಯಾ ಅಥವಾ ಯೋಚನೆ ಮಾಡ್ತೀಯಾ ಅಥವಾ ಯಾರೊಟ್ಟಿಗಾರು ಮಾತಾಡ್ತೀಯಾ? ಈ ಅಡಿಗೆ ಮಾಡುವಾಗ ಅಭ್ಯಾಸ ನಿಂದಲ್ಲಿ ಯಾವುದು? ಮೊಬೈಲ್ ಮಾಡ್ತೇನೆ. ಯಾಕದು? ಅಡಿಗೆ ಮಾಡ್ಬೇಕಾದ್ರೆ ಮೊಬೈಲ್ ಯಾಕೆ ಬಳಸೋದು? ಬಳಸಲೇಬೇಕಾ? ಹಂಗೇನಿಲ್ಲ, ಅವಾಗ ಫ್ರೀ ಟೈಮ್ ಸಿಕ್ತದ ಅಂತ ಮಾತಾಡ್ತೇನೆ. ಓಕೆ, ಅಡಿಗೆ ಮಾಡುವಾಗ ಫ್ರೀ ಟೈಮಾ? ಓಕೆ, ಇರ್ಲಿ. ಎರಡನೇ ವಿಷಯ ಅಮ್ಮ, ನಿನ್ ಕೈಗೆ ಬಳೆ ಹಾಕಿರ್ತಕ್ಕಂಥದ್ದು ಯಾವುದು? ರೆಡ್ ಕಲರ್. ಎಷ್ಟು ಬಳೆ ಹಾಕಿದ್ಯಾ? 3. ಒಂದೇ ಕೈಗ ಎರಡು ಕೈಗ? 2 ಕೈಗೆ ಹಾಕಿದೆ ಗುರು. 3 ಬಳೆ ಹಾಕಿದ್ಯಾ? ಹೌದು ಗುರು. ಓಕೆ, ಫೈನ್. ಇದನ್ನ ಯಾಕೆ ಕೇಳಿದೆ? ಇದನ್ನ ಕೈಲಿ ಬಳೆ ಹಾಕ್ಬೇಕಾಗಿತ್ತು ಪ್ರಶ್ನೆ ಬರುತ್ತೆ. ಇಲ್ಲಿ ಮಕ್ಕಳು ಯಾಕೆ ಈ ರೀತಿ ಹಠ ಮಾಡ್ತಾರೆ, ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ, ನಮ್ಗೆ ವಿರುದ್ಧವಾಗಿದ್ದಾರೆ ಅಂತ ತಂದೆ ತಾಯಿಗಳ ಅಪ್ಲಿಕೇಶನ್ ಇದ್ದೇ ಇದೆ. ಇದಕ್ಕೆ ಮೆಡಿಷನ್ ಏನು ಅಂದ್ರೆ, ಮಕ್ಕಳು ನಾವು ಹೇಳ್ದಂಗೆ ಕೇಳಬೇಕು ಅಂತ ಪ್ರತಿ ತಂದೆ ತಾಯಿಗಳ ಆಸೆ. ಕೇಳ್ತಾ ಇಲ್ಲ. ಇದಕ್ಕೆ ತಪ್ಪು ಮಗುದ ತಂದೆ ತಾಯಿದ ಅಂತಕ್ಕಂಥದ್ದು ಇನ್ನೂ ಅರ್ಥ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಯಾಕೆ ಅಂತಂದ್ರೆ, ಯಾರು ಅಡಿಗೆ ಮಾಡುವಾಗ ಒಳ್ಳೆಯ ಮನಸ್ಸಿನಿಂದ ಪ್ರಾರ್ಥನೆಯನ್ನ ಮಾಡಿ, ಯಾಕೆ ಅಂದ್ರೆ ಎಲ್ಲರಿಗೂ ಆರೋಗ್ಯ ಕೊಡ್ತಕ್ಕಂಥ ಒಂದು ದಿವ್ಯವಾದ ಔಷಧ ಅದು. ಯಾವುದು? ಅಡಿಗೆ. ಹೌದಾ? ಗಂಡನ ಆರೋಗ್ಯ ನೆಮ್ಮದಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಹೆಂಡತಿಯಾದವಳು ಅಡಿಗೆ ಮಾಡಬೇಕಾದ್ರೆ ಮೌನವಾಗಿ ಅಡಿಗೆ ಮಾಡಿದಾಗ ಆ ಗಂಡ ನಿನ್ನ ಸುತ್ತುತ್ತಾ ಇರ್ತಾನೆ, ಗಿರ್ಕಿ ಹೊಡೆದಂಗೆ. ನನ್ನ ಹೆಂಡತಿ ಬಿಟ್ಟು ಪ್ರಪಂಚ ಇಲ್ಲ, ನನ್ನ ಹೆಂಡತಿ ಬಿಟ್ಟು ಎಲ್ಲೂ ಹೋಗಬಾರ್ದು. ಈ ಒಂದು ವಿಚಾರ ಅಲ್ಲಿ ಸೃಷ್ಟಿಯಾಗತ್ತೆ. ನೀವು ಅಡಿಗೆ ಮಾಡುವಾಗ ಮಾತನಾಡದೆ ಮೌನವಾಗಿ ಮಾಡುವಂತವರು ಇದ್ದರೆ ನಮ್ಮ ದೇಶದಲ್ಲಿದ್ದಾರಾ ಇಲ್ಲ ಅಂತ ಅನ್ಕೊಳಕ್ಕಾಗಲ್ಲ. ಕೆಲವ್ರು ಕೊಟ್ಬಿಡೋಣ ಸೈಡಲ್ಲಿ. ಗಂಡ ನನ್ನ ಮಾತು ಕೇಳಲ್ಲ, ಎಷ್ಟು ಜನ ಇಲ್ಲಮ್ಮ? ಹೌದಾ? ಎರಡನೇ ಪಾರ್ಟು, ಮಕ್ಕಳು ನಾವ್ ಹೇಳ್ದಂಗೆ ಕೇಳಲ್ಲ, ಎಷ್ಟು ಜನ ಇಲ್ಲಮ್ಮ? ಈ ರೀತಿ ಪ್ರಶ್ನೆಗೆ ಉತ್ತರ ನಿಮ್ಮ ಅಡಿಗೆ ಮನೆಯಲ್ಲೇ ಇದೆ ಅಂತ ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ಅಡಿಗೆ ಮನೆ ಔಷಧದ ಕೇಂದ್ರ. ನೀವು ಮಾಡುತ್ತಿರುವ ಅಡಿಗೆ ಔಷಧಿ. ಪೂಜೆ ಮಾಡುವುದು ಹೋಗೋದಲ್ಲ. ಮಾತನಾಡದೆ ಅಡಿಗೆ ಮಾಡ್ತಕ್ಕಂಥ ಅಭ್ಯಾಸ ಯಾವ ಹೆಣ್ಣಿನಲ್ಲಿ ಇರುತ್ತೋ, ಅಡಿಗೆ ಮನೆಗೆ ಸ್ನಾನವನ್ನ ಮಾಡಿಕೊಂಡೇ ಅಡಿಗೆ ಮನೆ ಪ್ರವೇಶ ಮಾಡಬೇಕು.
ಬೆಂಕಿ ಸ್ಟವ್ ಹಚ್ಚಬೇಕಾದ್ರೆ ನಮಸ್ಕಾರ ಮಾಡೇ ಸ್ಟವ್ ಹಚ್ಚಬೇಕು. ಈ ಪ್ರಜ್ಞೆ ಇದ್ದರೆ ನಿಮ್ಮ ಕುಟುಂಬ ನಿಮ್ಮ ಕೈಯಲ್ಲಿ. ರಜನಿಕಾಂತ್ ಸ್ಟೈಲಲ್ಲಿ ಅಡಿಗೆ ಮನೆಗೆ ಹೋಗೋದು, ಸ್ನಾನ ಮಾಡಿದ್ರು ಸರಿಯೇ, ಮಾಡದೆ ಇದ್ರೂ ಸರಿಯೇ, ಮಾಡಬೇಕು, ಬಾಕ್ಸ್ ತುಂಬಬೇಕು, ಮಕ್ಕಳು ಕೊಡಬೇಕು, ಗಂಡನ ಕೊಡಬೇಕು. ಅಮ್ಮ ಚಿತ್ರ ವಿಚಿತ್ರ ಹುಚ್ಚರಂತೆ ವರ್ತಿಸುವ ಕುಟುಂಬ ಆಗತ್ತೆ. ಚಿತ್ರ ವಿಚಿತ್ರ ಹುಚ್ಚು ಬರಿಸುವಂತಹ ಕುಟುಂಬ ಆಗತ್ತೆ. ಭಗವಂತ ಅನ್ನ ಬ್ರಹ್ಮ ಅಂತಾರೆ. ಒಂದು ಹಗಲು ಅನ್ನದಲ್ಲಿ ಭಗವಂತ ವಾಸ ಮಾಡ್ತಾನೆ. ಆ ಅನ್ನಕ್ಕೆ ಬೆಲೆ ಕೊಡದೇ ಇರತಕ್ಕಂಥ ಕುಟುಂಬದಲ್ಲಿ ನೆಮ್ಮದಿ ಹಾಳು, ನರಕವಾಗತ್ತೆ ಮನೆ. ಸಿಂಕಲ್ಲಿ ಒಂದಷ್ಟು ಅನ್ನ ಚೆಲ್ಲೋದು, ಊಟ ಮಾಡುವಾಗ ತಟ್ಟೆ ಕೆಳಗಡೆ ಅಷ್ಟು ಅನ್ನ ಚೆಲ್ಲೋದು, ಅಕ್ಕಿ ಒಲೆ ಮೇಲೆ ಹಾಕುವಾಗ ಒಂದಷ್ಟು ಚೆಲ್ಲೋದು, ಉಳಿದನ್ನು ತಗೊಂಡೋಗಿ ಬಚ್ಚಲಲ್ಲಿ ಚೆಲ್ಲೋದು. ಈ ಎಲ್ಲಿ ಮನೆಯಲ್ಲಿ ಇದು ಅಧ್ವಾನ ಆಗುತ್ತೋ ಆ ಮನೆಯಲ್ಲಿ ಮಕ್ಕಳು ನಿಮ್ಮ ಕಪಿ ಮುಷ್ಟಿಗೆ ಸಿಗಲಿಕ್ಕಿಲ್ಲ. ಇದೇ ಒಂದು ದೊಡ್ಡ ಶಾಪ. ಇದು ಪ್ರತಿದಿನವೂ ಪ್ರತಿ ಮನೆಯಲ್ಲಿ ಆಗತ್ತೆ ಅಂತ ಹೇಳಕ್ಕೆ ಬರಲ್ಲ. ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಇದು ನಿಜವಾದ ಪೂಜೆ, ಶ್ರೇಷ್ಠವಾದ ಪೂಜೆ. ಊಟ ಅಡಿಗೆ ಮಾಡುವಾಗ ಅಡಿಗೆ ಮಾಡುವಾಗ ಯಾರ ಮನೆಯಲ್ಲಿ ಮೌನ ಇರುತ್ತೋ ಆ ಮನೆಯಲ್ಲಿ ಸದಾ ಅದೃಷ್ಟ ದೇವತೆ ವಾಸ ಮಾಡ್ತಾಳೆ. ಕಿತ್ತೋಗಿರೋ ಮಾತು ಊಟ ಮಾಡುವಾಗ, ಬೇಡದೇ ಇರೋ ಮಾತುಗಳು, ಕೋಪ, ಆವೇಶ ನಿಮಗೆ ಶಾಪ ತಟ್ಟುತ್ತಾ ಹೋಗುತ್ತೆ ಒಂದೊಂದು ಹಗಳ ಅನ್ನದಲ್ಲಿ. ನಿಮ್ಮ 7 ಜನ್ಮ ಅಲ್ಲ, ಇಡೀ 10 ಜನ್ಮ ಎತ್ತರು ನಿಮ್ಗೆ ಈ ಪಾಪದಿಂದ ಹೊರಗೆ ಬರಲ್ಲ, ಒಳ್ಳೆ ಮಕ್ಕಳು ಹುಟ್ಟಲ್ಲ, ಜೀವನ ಪರ್ಯಂತ ಅನುಭವಿಸಲೇಬೇಕು. ಇದೇ ದರಿದ್ರ ಲಕ್ಷಣಗಳು. ದುಡ್ಡಿಲ್ವಾ ದರಿದ್ರ, ನೆಮ್ಮದಿ ಇಲ್ವಾ ದರಿದ್ರ, ಆರೋಗ್ಯ ಇಲ್ವಾ ದರಿದ್ರ, ಗಂಡ ಹೆಂಡತಿ ಚೆನ್ನಾಗಿಲ್ವಾ ದರಿದ್ರ. ಯಾರು ಬರ್ಸ್ಕೊಂಡಿದ್ದು? ದೇವರಂತೂ ಅಲ್ಲ. ಒಂದು ಮಾನವನಾಗಿ ಹುಟ್ಟಿ ನಾವು ಊಟ ಮಾಡ್ತಕ್ಕಂಥದ್ದು, ಅನ್ನ ಅಂತಕ್ಕಂಥ ವಿಚಾರಕ್ಕೆ ನಾವು ಬೆಲೆ ಕೊಡಲಿಲ್ಲ ಅಂದರೆ ಮಕ್ಕಳು ಹೆಂಗ್ರಿ ಚೆನ್ನಾಗಿ ಹುಟ್ಟುತ್ತಾರೆ? ನೀವು BSc B.Ed M.Ed ಓದಿರ್ಬೋದೇನೋ, ಅದು ನಿಮ್ಮ ಜೀವನಕ್ಕೆ ಏನೂ ಕೊಡಲ್ಲ. ಊಟ ಕೊಡ್ತದೆ ಅಂತ ಅನ್ಕೋಬೇಡಿ. ಸಂಬಳ ಕೊಡ್ಬೋದು, ಊಟ ಸಿಕ್ಕಲ್ಲ ಟೈಮ್ಗೆ. ಕಾರಣ ನೀವೇನು ತಿಳ್ಕೊಂಡು ಇಲ್ಲ, ಯಾರು ಹೇಳ್ಕೊಟ್ಟೇ ಇಲ್ಲ. ಇದು ಪ್ರತಿಯೊಬ್ಬರು ಶಿಕ್ಷೆ ಅನುಭವಿಸೋದಕ್ಕೆ ಮೂಲ ಕಾರಣ. ಅಮ್ಮ ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಗುರುಗಳೇ, ಅರ್ಥ ಆಯ್ತು. ಈಗ ಅವನಿಗೆ 10 ವರ್ಷದವನಿಗೆ 24 ವರ್ಷದ ಹುಡುಗನಿಗೆ ಏನೆಲ್ಲ ಬೇಕೋ ಪ್ರತಿಯೊಬ್ಬರು ಗಮನಿಸ್ಕೋಬೇಕು. 10 ವರ್ಷದ ಹುಡುಗನ ಮನಸ್ಥಿತಿಯಲ್ಲಿ ಏನಿದೆ ಅಂದರೆ, 24 ವರ್ಷದ ಹುಡುಗನಿಗೆ, ಮೀಸೆ ಬಂದಿರೋ ಹುಡುಗನಿಗೆ ಏನು ಬೇಕು? ಲವ್ ಮಾಡಬೇಕು. ಅಂದರೆ ಹುಡುಗಿನ ಲವ್ ಮಾಡಬೇಕು ಅಂತಲ್ಲ, ಏನೋ ಒಂದು ಲವ್ ಮಾಡಬೇಕು. ಆ ಮಗು ಅನುಭವಿಸ್ತಾ ಇದೆ ಆಲ್ರೆಡಿ. ಉತ್ತರ ಪಾಲ್ಗುಣಿ ನಕ್ಷತ್ರ ಏನು ಅಂದರೆ ಮಾನಸಿಕ ನೋವನ್ನು ಅನುಭವಿಸ್ತಕ್ಕಂಥ ಒಂದು ಮಾನಸಿಕ ರೋಗಿಯಾದ ಮಗು. ಈ ರೋಗಕ್ಕೆ ಮೆಡಿಸಿನ್ ಹಾಸ್ಪಿಟಲ್ ಇಲ್ಲ. ಪೂಜೆ ಮಾಡೋದ್ರಿಂದ ಆಗಲ್ಲ, ಸಮುದ್ರದಲ್ಲಿ ಮುಳುಗಿಸಿದ್ರೂ ಆಗಲ್ಲ, ನೀವೇನು ತುಲಾಭಾರ ಮಾಡಿದ್ರೂ ಆಗಲ್ಲ, ಆ ಸಂಕಷ್ಟರ ಚೌತಿ ಮಾಡಿದ್ರೂ ಆಗಲ್ಲ. ಆ ಮಗುವಿಗೆ ಆಗಿರ್ತಕ್ಕಂಥದ್ದು ನೀವು ಮಾಡಿರುವ ಅಡಿಗೆಯ ಊಟದ ವಿಷ. ಆ ಮಗು ಹುಟ್ಟಿದೆ, ವಿಷದಲ್ಲೇ ಹುಟ್ಟಿದೆ. ಇನ್ನು ಆ ಮಗುನ ಹೆಂಗೆ ರಿಪೇರಿ ಮಾಡ್ತೀರಾ? ಚಾಕು ಹಾಕಬೇಕಾ? ತಲೆ ಮೇಲೆ ಕಲ್ಲು ಹಾಕಬೇಕಾ? ಬೈಬೇಕಾ? ಇದೆಲ್ಲವೂ ನಡೀತಾ ಇರೋದಲ್ಲ ನಿಮ್ಮಿಂದೆ. ನೀವೇ ಅದಕ್ಕೆ ಕಾರಣಕರ್ತರು, ನೀವೇ ಅರ್ಜಿದಾರರು. ಇದನ್ನು ಹೇಳಿದರೆ ತಂದೆ ತಾಯಿಗಳಿಗೆ ಬೇಜಾರಾಗ್ಬೋದು, ನಾವೇನು ಹಂಗೆ ಮಾಡಿದ್ದೀವ ಅಂತ. ನಿಮ್ಮ ತಪ್ಪು ಮಾಹಿತಿಯೇ ನಿಮ್ಮ ಮಗು. ವೆರಿ ಸಿಂಪಲ್. ಗಂಡ ಹೆಂಡತಿಯ ತಪ್ಪು ಮಾಹಿತಿಯ ದಾರಿಯೇ ನಿಮ್ಮ ಮಕ್ಕಳು. ಅದು ಯಾವುದೇ ವಿಚಾರ ಆಗಿರ್ಬೋದು, ಸಣ್ಣ ಆಗಿರ್ಬೋದು, ದಪ್ಪ ಊದ್ಕೋತಾ ಇರ್ಬೋದು, ಹೇಳೋದು ಮಾತು ಕೇಳದೇ ಇರ್ಬೋದು, ನಿದ್ದೆ ಮಾಡದೇ ಇರ್ಬೋದು, ಮನೆಗೆ ಸರಿಗೆ ಬರದೇ ಇರ್ಬೋದು. ಇವೆಲ್ಲವೂ ನೀವು ಗಂಡ ಹೆಂಡತಿ ಪೋಷಕರ ಒಂದು ಅರ್ಜಿ. ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಮ್ಮ. ಹುಡುಗನ ಮೇಲೆ ಬೇಜಾರು ಮಾಡ್ಕೋಬೇಡ, ತಪ್ಪು ಮಾಡಬೇಡ. ಉತ್ತರ ಪಾಲ್ಗುಣಿ ನಕ್ಷತ್ರ, ದೇವ್ರ ಹತ್ರ ಪೂಜೆ ಮಾಡಿದ್ರೆ ಸರಿ ಹೋಗಲ್ಲ. ಮೊದಲು ಮಕ್ಕಳನ್ನ ಪೂಜೆ ಮಾಡಿ, ಇದನ್ನು ಕಲೀರಿ ಫಸ್ಟು. ಮಕ್ಕಳು ಪೂಜೆ ಮಾಡೋದು, ಮಕ್ಕಳನ್ನ ಪ್ರೀತಿಸಿ. ನೀವು ದೇವರಿಗೆ ಮಂತ್ರ ಹೇಳ್ಬಿಟ್ರೆ ಅಲ್ಲಿ ಏನೂ ಬರಲ್ಲ. ಮಂತ್ರ ಹೇಳಿ ಪೂಜೆ ಮಾಡಿ ಯಾವನೂ ಉದ್ಧಾರ ಆಗಿಲ್ಲ. ಯಾಕೆ ಮಾತು ಹೇಳ್ತೀನಿ ಅಂದರೆ, ದೇವರನ್ನ ಅಲಗಳಿಬೇಡಿ, ದೇವರನ್ನ ನಿಂದನೆ ಮಾಡಬೇಡಿ. ನಿಮಗೆ ದೇವ್ರ ಪೂಜೆ ಮಾಡೋ ಅಂತ ಹೇಳೇ ಇಲ್ಲ. ಇದು ಯಾವ ಶಾಸ್ತ್ರದಲ್ಲೂ ಇಲ್ಲ ದೇವ್ರ ಪೂಜೆ ಮಾಡಿ ಅಂತ. ನೀವು ನೆಮ್ಮದಿಯಾಗಿದ್ದೀರಾ, ನೀವು ಆರೋಗ್ಯವಾಗಿದ್ದೀರಾ, ಅದನ್ನೇ ಕೇಳುತ್ತೆ ಧರ್ಮ. ಅದೇ ಭಗವಂತ. ಕುಂತ್ಕೊಂಡು ದೇವ್ರ ಮನೇಲಿ ಕೂತ್ಕೊಂಡು ಪೂಜೆ ಮಾಡಿದ ತಕ್ಷಣ ನಿಮ್ಗೇನು ಉದುರಲ್ಲ, ಅಲ್ಲೇನೂ ಇಲ್ಲ ಉದುರಕ್ಕೆ. ಈ ಸತ್ಯವನ್ನು ತಿಳ್ಕೊಂಡು ಮಕ್ಕಳೇ ಮನೆ ದೇವರು ಅಂತ ತಿಳ್ಕೊಂಡ್ರೆ ಮನೆ ಚೆನ್ನಾಗಿರುತ್ತೆ. ತಂದೆ ತಾಯಿಗಳು ಮಕ್ಕಳನ್ನ ಹೆದರಿಸೋದು, ಬೆದರಿಸೋದು, ಸ್ಕೂಲ್ ಮಾತ್ರ ಕಳಿಸೋದು, ಇನ್ನು ಮಿಕ್ಕದೇನೂ ಬೇಡ ಅಂತಕ್ಕಂಥದ್ದು ನಿಮ್ಮ ಮಕ್ಕಳಿಗೆ ನೀವೇ ದಾರಿ ತಪ್ಪಿಸುತ್ತಿರುವ ಒಂದು ವಿಚಾರ ಆಗತ್ತೆ. ತಂದೆ ತಾಯಿಗಳು ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮಕ್ಕಳನ್ನ ಸರಿಯಾದ ಮಾರ್ಗ ಕರ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನ ಸರಿ ಮಾಡಿಸ್ಕೊಳ್ಳಿ. ಅದು ಮಕ್ಕಳು ಆಟೋಮೆಟಿಕ್ ಚೇಂಜ್ ಆಗ್ತಾರೆ. ಆ ತಪ್ಪು ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ಕುಂಡಲಿ ಮೂಲಕವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಗಿರಿಜಮ್ಮ ಅಂತ ರಾಮನಗರದಿಂದ. ನಮಸ್ತೆ. ನಮಸ್ತೆ ಗುರುಜಿ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ನಕ್ಷತ್ರ ಹೇಳಿಮಾ.
ನಕ್ಷತ್ರ ಮೇಷ ರಾಶಿ ಅಶ್ವಿನಿ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಜಿ. ನಾರಾಯಣ. ಅಬ್ಬಾ, ಕಷ್ಟ ಆಯ್ತಮ್ಮ ಹೇಳಕ್ಕೆ? ಇಲ್ಲ ಗುರುಜಿ, ಖುಷಿ ಆಯ್ತದೆ ನನಗೆ. ಸುಮಾರು ದಿನ ಕಾಲ್ ಮಾಡ್ತೇನೆ ಇದ್ದೀನಿ ಗುರುಜಿ.